ತಮಿಳುನಾಡಿನಲ್ಲಿ ಗರಿಗೆದರುವಂತಹ ರಾಜಕೀಯ ಹೈಡ್ರಾಮಕ್ಕೆ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರು ಕಾರಣ ಅಂತ ಹೇಳಿ ಎಐಎಡಿಎಂಕೆ ಕರ್ನಾಟಕ ಘಟಕದ ಕಾರ್ಯದರ್ಶಿ ಪುಗಳೆಂದಿ ಅವರು ಆರೋಪಿಸಿದ್ದಾರೆ. ಚೆನ್ನೈನಲ್ಲಿ ಮಾತನಾಡಿದಂತ ಅವರು ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಆದರೆ ಪನ್ನೀರ್ ಸೆಲ್ವಂ ದಿನಕ್ಕೊಂದು ಹೇಳಿಕೆ ನೀಡಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಏನೂ ಇಲ್ಲ, ಬಿಕಾಸ್ ಅಮ್ಮ ಪೀರಿಯಡ್ ಇದು, ಅಮ್ಮ ಸರ್ಕಾರದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಚನೆ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಬರೋದು ಇಲ್ಲ. ಅದರಿಂದ ಎಲ್ಲರೂ ಕಾಯ್ತಾ ಇದ್ದೀವಿ, ಯಾವಾಗ ಕರೀತಾರೆ ಹೋಗೋಣ ಅಂತ ಹೇಳಿ. ಎಲ್ಲ ಶಾಸಕರನ್ನು ರೆಡಿಯಾಗಿ ಒಕ್ಕಟ್ಟಾಗಿ ಒಂದು ಜಾಗದಲ್ಲಿ ರೆಡಿಯಾಗಿದ್ದಾರೆ. ಒಂದು ಸುಮಾರು 128 ಶಾಸಕರು ತಯಾರಾಗಿದ್ದಾರೆ. ಕರೆದು ಕೂಡಲೇ ನಾವು ಹೋಗಿ ಇವರನ್ನ ಶಶಿಕಲಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರು ಕರೆದು ಓದ್ಕೊಳ್ತಾರೆ ಅಂತ ರೆಡಿಯಾಗಿದ್ದೀವಿ, ಕಾಯ್ತಾ ಇದ್ದೀವಿ. ಇದು ನಡೀತಾ ಇರೋದು. ಇವಾಗ ಸಡನ್ನಾಗಿ ರಾಜ್ಯಪಾಲರು ಒಂದು ವಾರವಾಗಿ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗಿಲ್ಲ. ನಿನ್ನ ಬಂದ ಕೂಡಲೇ ಕರೀತಾರೆ, ಎಲ್ಲರೂ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗಲಿ? ಮತ್ತು ಕನ್ಯಾಕುಮಾರಿಯಲ್ಲಿ ಒಬ್ಬರು, ರಾಮೇಶ್ವರಂನಲ್ಲಿ ಒಬ್ಬರು, ತಿರುನೆಲ್ವೇಲಿಯಲ್ಲಿ ಒಬ್ಬರು, ಹೀಗೆ ಹುಡುಕೋಕ್ಕಾಗಲ್ಲ. ಇದರಿಂದ ನಮ್ಮ ಎಲ್ಲರೂ ಶಾಸಕರು ಮೊಬೈಲ್ ಆನ್ನಲ್ಲಿ ಇದೆ, ದಯವಿಟ್ಟು ಮಾತಾಡ್ಬೋದು. ಅವ್ರು ಎಲ್ಲಿ ಬೇಕಂದ್ರೆ ಕರೆದ್ರೆ ಎಮರ್ಜೆನ್ಸಿ ಅಂತ ಬರ್ತಾರೆ. ಏನು ಅಂಥ ಸಿಚುವೇಶನ್ ಸ್ಥಿತಿ ಇಲ್ಲಿ ಇಲ್ಲವೇ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ ಟಿವಿಗೆ, ಪನ್ನೀರ್ ಸೆಲ್ವಂ ನಮಗೆ ಲೆಕ್ಕಾಗಿಲ್ಲ. ಪನ್ನೀರ್ ಸೆಲ್ವಂ ಪನ್ನೀರ್ ಸೆಲ್ವಂ ಅಂತಿಲ್ಲ, 0 ಪನ್ನೀರ್ ಸೆಲ್ವಂ. ಅವ್ರ ಜೊತೆಗೆ ಯಾರೋ 3-4 ಜನ MLA ಇಟ್ಕೊಂಡು ಇದು ಯಾರೋ ಹಿಂದೆ ಇದ್ದಾರೆ ಅಂತ ನಾನು ಹೇಳ್ತಾನೆ ಇದ್ದೀನಿ ಒಂದು ವಾರವಾಗಿ. ಅದೇ ನಡೀತಾ ಇರೋದು ಇವಾಗ. ಕಾನ್ಸ್ಟಿಟ್ಯೂಷನ್ ದ ಮರ್ಡರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ಬೋದು. ಇದು ಯಾಕೆ ಹಿಂಗೆ ನಡೀತಾ ಇದೆ? ಇದು ಏನು ನ್ಯಾಯವಾಗಿ ಎಲೆಕ್ಟೆಡ್ MLAs, ಎಲೆಕ್ಟೆಡ್ ದ ಲೀಡರ್ ಅಂಡ್ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೊಂದು ಅವಕಾಶ ಕೊಡ್ತಾ ಇಲ್ಲ. ಡೈಲಿ ಯಾವುದೋ ಒಂದು ಹೇಳೋದು, ಇವನು ಇಲ್ಲಿಗೆ ಹೋಗಿದ್ದಾನೆ, ಅವನು ಇಲ್ಲಿಗೆ ಬಂದಿದ್ದಾನೆ, ಅವರು ಅಲ್ಲಿ ನಿಂತಿದ್ದಾರೆ, ಇವರು ಇದು ಕೊಡ್ತಾರೆ. ಸುಪ್ರೀಂ ಕೋರ್ಟು ಇಮಿಡಿಯೇಟಾಗಿ ಒಂದು ವಾರ ಅಂತ ಹೇಳಿ ಇವತ್ತು ಪಟ್ಟಿಯಾಗಿಲ್ಲ, ಸೋಮವಾರ ಬರಲ್ಲ. ಇದೇ ಥರ ಮೊದಲೊಂದು ಸಾರಿ ಓಪನ್ ಕೋರ್ಟಲ್ಲಿ ಓರಲಾಗಿ ಹೇಳಿದರು 3 ವಾರದಲ್ಲಿ ತೀರ್ಪು ಬರುತ್ತೆ ಅಂತ ಹೇಳಿ, ಬಂದಿಲ್ಲ. ಸುಮಾರು 3 ತಿಂಗಳಾಗಿ ಬಂದಿಲ್ಲ, 6 ತಿಂಗಳಾಯಿತು. ಅದೇ ನಾನು ಹೇಳ್ತಾ ಇಲ್ಲ, ಶ್ರೀಮಾನ್ ಬಿ ವಿ ಆಚಾರ್ಯದವರು ಅದೇ ಮಾತನ್ನು ಹೇಳಿದ್ದಾರೆ. ಅವರು ತಪ್ಪು ಮಾಡ್ತಾರೆ. ಕೋರ್ಟ್ ಅವರು ಜಡ್ಜಿಮೆಂಟ್ ಕೊಡ್ತಾ ಇರೋದು ಇದುವರೆಗೆ ಕೊಡಲಿಲ್ಲ, ತಪ್ಪದು. ಇದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಗ್ಯಾರಂಟಿ ಇಲ್ಲ ಅಂತ ಮೊನ್ನೆ ಟಿವಿನಲ್ಲಿ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈವನ್ ಇನ್ನೂ ಒಂದು ವಾರ ಕಾಯಬೇಕಂದ್ರೆ ಈ ಗವರ್ನರ್ ಹೇಳಲಿ ಓಪನ್ ಆಗಿ. ನಾನು ಅದೇ ಹೇಳ್ತಾ ಇದ್ದೀನಿ, ನನಗೇನು ನೋ ಅಬ್ಜೆಕ್ಷನ್. ನೀವು ಹೇಳ್ತಾ ಇರೋದು ನಾನು ಒಪ್ಕೊಳ್ತೀನಿ. ಅವರು ಒಂದು ಮಾತು ಕರೆದು ಹೇಳಲಿ, ಒಂದು ವಾರದಲ್ಲಿ ಬರ್ತಿದೆ, ಇಲ್ಲಾಂದರೆ ನಾವು ಮಾಡ್ತೀವಿ ಅಂತ. ಯಾವುದನ್ನು ಹೇಳಲ್ಲ ಅಂದರೆ ಡೈಲಿ ಹೊಡ್ಕೊಂಡು ಮತ್ತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರಬೇಕಾ ಇಲ್ಲಿ?